ನೀಟಾಗಿ ಇಟ್ಕೊಳ್ತೀವಿ. ಓದ್ಸಲಿ ಏನಾಯಿತು, ಕೌಂಟಿಂಗಿಗೆ ಎಲ್ಲರೂ ನುಗ್ಬಿಟ್ರು, ಅವರು ಇವರು ಎಲ್ಲರೂ ಗಲಾಟೆ ಮಾಡ್ಕೊಂಡು ನಮ್ಮದೇ ಸರ್ಕಾರ ಈ ಥರ ಎಲ್ಲ ಆಗಬಾರ್ದು. ಯಾರ್ಯಾರು ಡೆಸಿಗ್ನೇಟೆಡ್ ಮೆಂಬರ್ಸ್ ಇರ್ತಾರೆ ಅವ್ರು ಮಾತ್ರ ಒಳಗಡೆ ಇರಲಿ ಅನ್ನೋದಷ್ಟೇ. ಮುಚ್ಚಿದ ಲಕೋಟೆನಲ್ಲಿ ಕೊಡಿ ಅಂತ ಹೇಳಿದ್ದಾರೆ ಸರ್, ಬಟ್ ಅದು ಒಂಥರ ತಿರ್ಗಾ ಪೆಂಡಿಂಗ್ ಆಗಿಬಿಡುತ್ತೆ ಸರ್. ಪೆಂಡಿಂಗ್ ಅಲ್ಲ, ನಿಮ್ಗೆ ಹೇಳೋದು ಅದನ್ನೇ ಹೇಳಿದ್ದು. ಏನಕ್ಕೆ ಅಂತಾರೆ, ಕೇಸ್ ಡಿಸ್ಪೋಸ್ ಆಗಿಬಿಟ್ಟಿದ್ರೆ ಮತ್ತಿಲ್ಲೇನಾದ್ರೂ ಮಿಷಿನ್ಸ್ ಏನೋ ಕೆಟ್ಟೋಗಿ ಪಜಿತೆ ಆದರೆ ಎಲೆಕ್ಷನ್ಗೆ ಹೋಗ್ಬೇಕು ಅಲ್ವಾ. ಅದನ್ನು 24th ತಿಳಿಸ್ತೀವಿ. ಮುಚ್ಚಿದ ಲಕೋಟೆ ಅಂದರೆ ಏನು ಅನೌನ್ಸ್ ಮಾಡಬೇಡಿ. ಇಲ್ಲೇನಾರ ಪಜಿತಿ ಆಗಿಬಿಟ್ಟಿದ್ರೆ, ಹಾಳಾಗಿ ಏನಾರ ಮಾಡಿದ್ದರೆ ಅದನ್ನು ಹೋಗಿ ತಿಳಿಸ್ತಾರೆ ಕೋರ್ಟಿಗೆ. ಅದು ಕೋರ್ಟಿಗೆ ಡಿಸಿಷನ್. ನೀವು ಅರ್ಜಿ ಹಾಕ್ಬೋದು ಸರ್. ಅದು ಅರ್ಜಿ ಅಲ್ಲ, ಕೋರ್ಟ್ ಅರ್ಜಿ ಏನಿಲ್ಲ. 24th ಅದನ್ನು ಕೇಳೋಕ್ಕೆ ಮುಚ್ಚಿದ ಲಕೋಟೆಯಲ್ಲಿ ಅನೌನ್ಸ್ ಮಾಡಬೇಡಿ, ಅಲ್ಲಿ ಬಂದು ಅನೌನ್ಸ್ ಮಾಡ್ತೀವಿ ಅಂತೇಳಿ. ಚುನಾವಣೆ ಎಣಿಕೆಯಲ್ಲಿ ಏಜೆಂಟ್ಸ್ ಎಲ್ಲ ಭಾಗಿಯಾಗ್ತಾರಲ್ಲ ಸರ್, ಆಗ್ತಾರೆ. ಅಲ್ಲಿ ಕೌಂಟಿಂಗ್ಸ್ ಗೊತ್ತಾಗುತ್ತೆ. ಕೌಂಟಿಂಗ್ ಗೊತ್ತಾಗುತ್ತೆ. ನಾವು ಎಷ್ಟು ಬೇಕೋ ಹೇಳ್ಕೊಬೋದು. ಅನೌನ್ಸ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟರೆ ತಾನೇ MLA ಅಂತ ಹೇಳೋದು. ಸರಿ, ನೀವು DC ಅವ್ರಿಗೆ ಮನವಿ ಕೊಟ್ಟಿದ್ದೀರಾ, ಅದೆಲ್ಲ ಮೊನ್ನೆ ಆಗಿರ್ತಕ್ಕಂಥ ಲೋಪಗಳು ಏನೇನು ಆಗಿತ್ತು ಲಿಸ್ಟ್ ಕೊಟ್ಟಿದ್ದೀವಿ. ಯಾವ ಥರ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ನಿನ್ನೆ ಅವರು ನೀಟಾಗಿ ಇಟ್ಕೊಳ್ತೀವಿ. ಓದ್ಸಲಿ ಏನಾಯಿತು, ಕೌಂಟಿಂಗಿಗೆ ಎಲ್ಲರೂ ನುಗ್ಬಿಟ್ರು, ಅವರು ಇವರು ಎಲ್ಲರೂ ಗಲಾಟೆ ಮಾಡ್ಕೊಂಡು ನಮ್ಮದೇ ಸರ್ಕಾರ ಈ ಥರ ಎಲ್ಲ ಆಗಬಾರ್ದು. ಯಾರ್ಯಾರು ಡೆಸಿಗ್ನೇಟೆಡ್ ಮೆಂಬರ್ಸ್ ಇರ್ತಾರೆ ಅವ್ರು ಮಾತ್ರ ಒಳಗಡೆ ಇರಲಿ ಅನ್ನೋದಷ್ಟೇ. ಮುಚ್ಚಿದ ಲಕೋಟೆನಲ್ಲಿ ಕೊಡಿ ಅಂತ ಹೇಳಿದ್ದಾರೆ ಸರ್, ಬಟ್ ಅದು ಒಂಥರ ತಿರ್ಗಾ ಪೆಂಡಿಂಗ್ ಆಗಿಬಿಡುತ್ತೆ ಸರ್. ಪೆಂಡಿಂಗ್ ಅಲ್ಲ, ನಿಮ್ಗೆ ಹೇಳೋದು ಅದನ್ನೇ ಹೇಳಿದ್ದು. ಏನಕ್ಕೆ ಅಂತಾರೆ, ಕೇಸ್ ಡಿಸ್ಪೋಸ್ ಆಗಿಬಿಟ್ಟಿದ್ರೆ ಮತ್ತಿಲ್ಲೇನಾದ್ರೂ ಮಿಷಿನ್ಸ್ ಏನೋ ಕೆಟ್ಟೋಗಿ ಪಜಿತೆ ಆದರೆ ಎಲೆಕ್ಷನ್ಗೆ ಹೋಗ್ಬೇಕು ಅಲ್ವಾ. ಅದನ್ನು 24th ತಿಳಿಸ್ತೀವಿ. ಮುಚ್ಚಿದ ಲಕೋಟೆ ಅಂದರೆ ಏನು ಅನೌನ್ಸ್ ಮಾಡಬೇಡಿ. ಇಲ್ಲೇನಾರ ಪಜಿತಿ ಆಗಿಬಿಟ್ಟಿದ್ರೆ, ಹಾಳಾಗಿ ಏನಾರ ಮಾಡಿದ್ದರೆ ಅದನ್ನು ಹೋಗಿ ತಿಳಿಸ್ತಾರೆ ಕೋರ್ಟಿಗೆ. ಅದು ಕೋರ್ಟಿಗೆ ಡಿಸಿಷನ್. ನೀವು ಅರ್ಜಿ ಹಾಕ್ಬೋದು ಸರ್. ಅದು ಅರ್ಜಿ ಅಲ್ಲ, ಕೋರ್ಟ್ ಅರ್ಜಿ ಏನಿಲ್ಲ. 24th ಅದನ್ನು ಕೇಳೋಕ್ಕೆ ಮುಚ್ಚಿದ ಲಕೋಟೆಯಲ್ಲಿ ಅನೌನ್ಸ್ ಮಾಡಬೇಡಿ, ಅಲ್ಲಿ ಬಂದು ಅನೌನ್ಸ್ ಮಾಡ್ತೀವಿ ಅಂತೇಳಿ. ಚುನಾವಣೆ ಎಣಿಕೆಯಲ್ಲಿ ಏಜೆಂಟ್ಸ್ ಎಲ್ಲ ಭಾಗಿಯಾಗ್ತಾರಲ್ಲ ಸರ್, ಆಗ್ತಾರೆ. ಅಲ್ಲಿ ಕೌಂಟಿಂಗ್ಸ್ ಗೊತ್ತಾಗುತ್ತೆ. ಕೌಂಟಿಂಗ್ ಗೊತ್ತಾಗುತ್ತೆ. ನಾವು ಎಷ್ಟು ಬೇಕೋ ಹೇಳ್ಕೊಬೋದು. ಅನೌನ್ಸ್ ಮಾಡಿ ಸರ್ಟಿಫಿಕೇಟ್ ಕೊಟ್ಟರೆ ತಾನೇ MLA ಅಂತ ಹೇಳೋದು. ಸರಿ, ನೀವು DC ಅವ್ರಿಗೆ ಮನವಿ ಕೊಟ್ಟಿದ್ದೀರಾ, ಅದೆಲ್ಲ ಮೊನ್ನೆ ಆಗಿರ್ತಕ್ಕಂಥ ಲೋಪಗಳು ಏನೇನು ಆಗಿತ್ತು ಲಿಸ್ಟ್ ಕೊಟ್ಟಿದ್ದೀವಿ. ಯಾವ ಥರ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ನಿನ್ನೆ ಅವರು